ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕ ಬೆನ್ನಲ್ಲೇ ಪತ್ರಿಕಾ ಪ್ರಕಟಣೆ. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ರಿಂದ ಪತ್ರಿಕಾ ಪ್ರಕಟಣೆ. ಈ ಪತ್ತೆಯು ಸತ್ಯಮೇವ ಜಯತೆ ಎಂಬ ಧ್ಯೇಯ ವಾಕ್ಯಕ್ಕೆ ಸಾಕ್ಷಿ. ಸತ್ಯಕ್ಕೆ ಜಯ, ದೇವರು ಮಹಾನ್ ಎಂಬ ಭಾವನೆ ಬಲಪಡಿಸಿದೆ. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ರಿಂದ ಪತ್ರಿಕಾ ಪ್ರಕಟಣೆ. ಈ ಪತ್ತೆಯು ಸತ್ಯಮೇವ ಜಯತೆ ಎಂದ್ರು. ಆ ಧ್ಯೇಯ ವಾಕ್ಯಕ್ಕೆ ಇದು ಸಾಕ್ಷಿ ಅಂದ್ರು. ಸತ್ಯಕ್ಕೆ ಜಯ, ದೇವರು ಮಹಾನ್ ಎಂಬ ಭಾವನೆ ಬಲಪಡಿಸಿದೆ. ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ, ಗಾಡ್ ಈಸ್ ಗ್ರೇಟ್. ಪ್ರೆಸ್ ರಿಲೀಸ್ ಆದ ಹೇಳಿಕೆಯಲ್ಲಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಹೇಳಿಕೆ, ಮಾಧ್ಯಮದವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ. ನಿರಂತರ ಹೋರಾಟವನ್ನ ಮಾಡ್ತಾ ಇದ್ರು ತನ್ನ ಮಗಳಿಗಾಗಿ. ನೋಡಿ, ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆ ತಾಯಿ ತನ್ನ ಮಗಳ ಸಾವಿಗೆ ನ್ಯಾಯವನ್ನ ಕೇಳುವ ಪ್ರಯತ್ನ ಮಾಡ್ತಿದ್ದಾರೆ. ನಿಗೂಢವಾಗಿ ಕಣ್ಮರೆಯಾದ ಮಗಳ ಮಾಹಿತಿಯನ್ನ ಕೇಳ್ತಿದ್ದಾರೆ. ದಶಕಗಳ ಕಾಲದ ಹಿಂದೆನೆ ಕಾಲೇಜಿಗೆ ಓದೋಕೆ ಹೋದ ವಿದ್ಯಾರ್ಥಿನಿ, ಅವರ ಮಗಳು ಅನನ್ಯ ಭಟ್ ಅಂತ ಕಾಣೆಯಾಗಿದ್ದಾರೆ. ಆಗ ಆ ತಾಯಿಯ ಹೋರಾಟ ಯಾವ ಪ್ರಮಾಣದಿತ್ತು? ಮಗಳಿಗಾಗಲಿ ಹಂಬಲಿಸಿದಂತ ತಾಯಿ ಅವರ ಚಡಪಡಿಕೆ ಹೆಂಗಿತ್ತು ಅಂತ. ಮಗಳು ಬದುಕಿದ್ದಾಳ ಇಲ್ವಾ, ಎಲ್ಲಿ ಹೋದ್ಲು, ಏನಾದ್ಲು, ಈ ತರ ನೂರಾರು ಪ್ರಶ್ನೆಗಳ ಜೊತೆಗೆ ಆ ತಾಯಿಯ ಕರಳು ಎಷ್ಟು ನೊಂದಿರಬೇಡ, ಮಗಳನ್ನ ಕಳೆದುಕೊಂಡ ತಾಯಿಯ ರೋದನೆ ಎಷ್ಟು ಇರಬೇಡ. ಒಬ್ಬ ಮಗಳು ಓದ್ಲಿಕ್ಕೆ ಅಂತ ಹೋಗಿ ಕಾಣೆ ಆದ್ಮೇಲೆ ಸಿಗೋದೇ ಇಲ್ಲ ಅಂದ್ರೆ ಆ ತಾಯಿ ಜೀವನ ಹೆಂಗಿರುತ್ತೆ ಯೋಚನೆ ಮಾಡಿ. ಯಾರಾದ್ರೂ ಸರಿನೇ, ಎಂತ ಪ್ರಭಾವಿಯಾದ್ರೂ ಸರಿನೇ, ಒಂದು ವೇಳೆ ಅನ್ಯಾಯ ಮಾಡಿದ್ರೆ ಅಂತ ಕಲ್ಪ್ರಿಟ್ಗಳಿಗೆ ಶಿಕ್ಷೆ ಆಗ್ಲೇಬೇಕು. ನೊಂದ ಜನ ಇವತ್ತೇನು ತಿರುಗಾಡ್ತಾ ಇದ್ದಾರಲ್ಲ, ಓಡಾಡ್ತಾ ಇದ್ದಾರಲ್ಲ, 10 ವರ್ಷಗಳಿಂದ ನೋವನ್ನ ಅನುಭವಿಸ್ತಾ ಇದ್ದಾರಲ್ಲ, ನ್ಯಾಯಕ್ಕಾಗಿ ಬೇಡ್ತಾ ಇದ್ದಾರಲ್ಲ, ನ್ಯಾಯಕ್ಕಾಗಿ ಅವ್ರ ಬೇಡಿಕೆ ಒಂದೇ, ನ್ಯಾಯ ಸಿಗಬೇಕು, ಸತ್ಯ ಬಯಲಾಗಬೇಕು, ಸತ್ಯ ಗೊತ್ತಾಗಬೇಕು. ಯಾಕೆ ಇಷ್ಟೊಂದು ಅಡ್ವಾನ್ಸ್ ಪೊಲೀಸ್ ವ್ಯವಸ್ಥೆ ಇರೋ ಕಾಲದಲ್ಲಿ ಇರುವಂತಹ ನಾವು ಒಂದು ಹೆಣ್ಮಗು ನಾಪತ್ತೆ ಆಗಿರೋದನ್ನ ಪತ್ತೆ ಆಗದೇ ಇರುವಂತಹ ಪರಿಸ್ಥಿತಿನಲ್ಲಿ ಇದ್ವಾ? ಹಾಗಾದ್ರೆ ಯಾಕೆ 10 ಪ್ರಶ್ನೆಗಳು ಉದ್ಭವ ಆಗೋದೇ ಅಲ್ಲಿ, 10 ಪ್ರಶ್ನೆಗಳು ಕ್ರಿಯೇಟ್ ಆಗೋದೇ ಅಲ್ಲಿ. ಮಗಳು ಓದ್ಲಿಕ್ಕೆ ಹೋದ್ಲು, ನಾಪತ್ತೆ ಆದ್ಲು, ಹಾಗಾದ್ರೆ ಎಲ್ಲೋದ್ರು? ಒಂದು ಹೆಣ್ಣುಮಗು ಕಾಣೆ ಆದ್ರೆ ಅದನ್ನ ಕಂಡು ಹಿಡಿಯಕ್ಕೆ ಆಗದೇ ಇರೋಷ್ಟು ನಮ್ಮ ಪೊಲೀಸ್ ವ್ಯವಸ್ಥೆ ಏನಿತ್ತು, ವೀಕ್ ಆಗಿತ್ತ? ಇಲ್ವಲ್ಲ. ಯಾಕೆ ಆ ಪ್ರಕರಣಗಳನ್ನ ಭೇದಿಸ್ಲಿಲ್ಲ? ಆ ಪ್ರಕರಣಗಳು ಯಾಕೆ ಕಣ್ಮರೆಯಾಯ್ತು? ನಾಪತ್ತೆಯಾದ ತನ್ನ ಮಗಳಿಗಾಗಿ ಹುಡುಕಾಡ್ತಾ ಇರುವಂತಹ ತಾಯಿ